ಕಬಾಬ್ ಅಂಗಡಿ ಮಾಲೀಕನೊಬ್ಬನ ಎಡವಟ್ಟಿನಿಂದ 4-5 ವೆಹಿಕಲ್ಗಳಿಗೆ ಬೆಂಕಿ ಬಿದ್ದಿರತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ. ಒಂದು ಆಟೋ 5 ಬೈಕ್ ಸುಟ್ಟು ಕರಕಲಾಗ್ಬಿಟ್ಟಿದೆ. ಹೆಂಗಾಯಿತು ಅಂತಂದರೆ ಗ್ಯಾಸ್ ಸಿಲಿಂಡರ್ ಬದಲಾಯಿಸೋ ವೇಳೆ ಆಗಿರತಕ್ಕಂಥ ಅಗ್ನಿ ಅವಘಡ. ಪಕ್ಕದಲ್ಲಿ ನಿಂತಿದ್ದ 5 ಬೈಕ್ಗಳಿಗೂ ಕೂಡ ಬೆಂಕಿ ತಾಗಿದೆ, ಎಲ್ಲ ಸುಟ್ಟು ಕರಕಲಾಗಿದೆ. ವಿವೇಕನಗರದ ಈಜಿಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಸಣ್ಣ ಎಡವಟ್ಟು, ಸಿಲಿಂಡರ್ ಬದಲಾಯಿಸಬೇಕಾದ್ರೆ ಈ ರೀತಿ ಆಕಸ್ಮಿಕವಾಗಿ ಬೆಂಕಿ, ಆ ಬೆಂಕಿ ಒಂದರಿಂದ ಒಂದು ವೆಹಿಕಲ್ಗಳಿಗೆ ಹಾಗೆ ಸ್ಪ್ರೆಡ್ ಆಗಿದೆ. ಈ ಸಂದರ್ಭದಲ್ಲಿ ಆತ ಗಾಬರಿಗೊಂಡು ತಳ್ಳಿಬಿಟ್ಟಿದ್ದಾನಂತೆ ಇದನ್ನು ತಳ್ಳಗಾಡಿದೆ. ಸಣ್ಣದೊಂದು ಇನ್ಸಿಡೆಂಟ್, ಎಷ್ಟು ನೆಗ್ಲಿಜೆನ್ಸಿ ಅನ್ನೋದಕ್ಕೆ ಇದು ಕಾರಣ ನೋಡಿ. 5 ವೆಹಿಕಲ್ಲು, ಒಂದು ಆಟೋ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಇದು ಈಜಿಪುರದಲ್ಲಿ. ಗಾಬರಿಗೊಂಡು ಸಿಲಿಂಡರ್ನ ತಳ್ತಾನೆ ಆ ಕಡೆಗೆ, ಮೊದಲೇ ಬೆಂಕಿ ಹತ್ಕೊಂಡಿರುತ್ತೆ, ಅದು ಇನ್ನೂ ಸ್ಪ್ರೆಡ್ ಆಗುತ್ತೆ. 5 ಬೈಕು, ಏನಾದರೂ ಇನ್ಶೂರೆನ್ಸ್ ಇದ್ದರೆ ಓಕೆ, ಇಲ್ಲ ಅಂದರೆ ಏನು ಗತಿ ಪಾಪ. ಹೋಯ್ತು, ಎಲ್ಲರದ್ದು ಬೈಕೆಲ್ಲ ಹೋಯ್ತು, ಆ ಆಟೋ ಹೋಯ್ತು. ದುರಂತ ಇವೆಲ್ಲ ನಿಜವಾಗ್ಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಹೆಂಗೆ ಇದು ಬೆಂಕಿ ಒಂದರಿಂದ ಒಂದು ಸ್ಪ್ರೆಡ್ ಆಗಿದ್ದು, ಅಷ್ಟು ಬೇಗ ಎಲ್ಲ ವೆಹಿಕಲ್ಗಳಿಗೂ ಕೂಡ ಬೆಂಕಿ ತಗಲ್ತಾ ಅಂತ? ಇದು ಈಜಿಪುರ ಮುಖ್ಯ ರಸ್ತೆಯಲ್ಲಿ ಒಂದು ಕಬಾಬ್ ಅಂಗಡಿ ಇದೆ. ಆ ಕಬಾಬ್ ಅಂಗಡಿ ಮಾಲೀಕ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಒಂದು ಗ್ಯಾಸ್ ಅನ್ನ ಬದಲಾಯಿಸೋದಕ್ಕೆ ಅಂತ ಹೇಳಿ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆ ಗ್ಯಾಸ್ ನಲ್ಲಿ ಬೆಂಕಿಯ ಕಿಡಿ ಕಾಣಿಸ್ಕೊಂಡಿದೆ, ಬೆಂಕಿ ಹೊತ್ಕೊಂಡ ರೀತಿ ಕಂಡಿದೆ. ಹೀಗಾಗಿ ಸಿಲಿಂಡರ್ನ ಈತನ ಅಂಗಡಿಯಿಂದ ಸ್ವಲ್ಪ ಹಿಂಗೆ ಮುಂದಕ್ಕೆ ತೇಳ್ತಾನೆ, ಅಂದ್ರೆ ಬೆಂಕಿ ಹತ್ಕೊಳ್ಬಹುದು ಅನ್ನೋ ಹಿನ್ನೆಲೆಯಲ್ಲಿ ಆತ ಆ ಒಂದು ಸಿಲಿಂಡರ್ ಅನ್ನ ಮುಂದಕ್ಕೆ ತಳ್ಳುವ ಕೆಲಸವನ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಆಟೋ ಏನಿದೆ, ಆ ಆಟೋಗೆ ಬೆಂಕಿ ಹತ್ಕೊಂಡಿದೆ. ಆಟೋ ಪಕ್ಕದಲ್ಲಿದ್ದಂತಹ ಇತರ 5 ಬೈಕ್ಗಳಿಗೂ ಕೂಡ ಬೆಂಕಿ ಕೆನ್ನಾಲಿಗೆ ಆವರಿಸಿದೆ. ನೋಡ್ತಿದ್ದಂತೆ ಒಂದು ಆಟೋ ಹಾಗೆ 5 ಬೈಕ್ಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದ್ದಾವೆ. ಆ ಬಳಿಕ ವಿಚಾರ ತಿಳಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಅವರು ಬರುವಷ್ಟರಲ್ಲಿ ಎಲ್ಲಾ ಬೈಕ್ಗಳು ಕೂಡ ಮತ್ತೆ ಒಂದು ಆಟೋ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಪ್ರಕರಣ ಸಂಬಂಧ ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ತನಿಖೆಯನ್ನ ಸಹ ನಡೆಸುತ್ತಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪಾಪ ಆ ಬೈಕ್ ಮಾಲೀಕರ ಗತಿ ಏನಪ್ಪ? ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕ್ಷಣಾರ್ಧದಲ್ಲಿ ಆಟೋ ಬೈಕ್ಗಳು ಸುಟ್ಟು ಕರಕಲು. ಸಣ್ಣದಾಗಿ ಸಿಲಿಂಡರ್ ಚೇಂಜ್ ಮಾಡ್ಬೇಕಾದ್ರೆ ಬೆಂಕಿ ಹತ್ಕೊಂಡ್ರೆ ಗಾಬರಿ ಆಗೋಂಥದ್ದೇನಿಲ್ಲ. ಒಂದು ಸಿಲಿಂಡ್ರನ್ನ ನಾಬ್ನ ಆಫ್ ಮಾಡಿದ್ರೂ ಕೂಡ ನಿಂತೋಗುತ್ತೆ. ಬಟ್ ಆತ ಗಾಬರಿ ಬಿದ್ದು ಸಿಲಿಂಡರ್ನ ಮುಂದಕ್ಕೆ ತಳ್ಳಿಬಿಟ್ಟಿದ್ದಾನೆ. ಆ ತಳ್ಳಿದಾಗ ಅಲ್ಲಿ ನಿಂತಿದ್ದು ಬೈಕ್ಗಳಿಗೆಲ್ಲ ಹತ್ಕೊಂಡಿದೆ. ಎಲ್ಲ ಪೆಟ್ರೋಲ್ ಟ್ಯಾಂಕು, ಪೆಟ್ರೋಲ್ ಎಲ್ಲ ಇರುತ್ತೆ. ಪುಣ್ಯಕ್ಕೆ ಬ್ಲಾಸ್ಟ್ ಆಗಿಲ್ಲ, ಬ್ಲಾಸ್ಟ್ ಆಗಿಬಿಡುತ್ತೆ ಕೆಲವು ಸಿಲಿಂಡರ್ಗಳು, ಟ್ಯಾಂಕ್ಗಳು ಬ್ಲಾಸ್ಟ್ ಆಗುತ್ತೆ ಬೈಕ್ದು. ಹಾಗಾಗಿ ಆತನ ಎಡವಟ್ಟಿನಿಂದ ಆತ ಗಾಬರಿ ಬಿದ್ದು ಮಾಡಿದ ಒಂದು ಸಣ್ಣ ಕೆಲಸಕ್ಕೆ ಈಗ 5 ಬೈಕು, ಆಟೋ ಎಲ್ಲ ಈ ಥರ ಆಗಿದೆ.